ನಮಸ್ಕಾರ. ಜನವರಿ 10, 2024 ಬುಧವಾರ. ಅವತ್ತು ಬುಧವಾರ ಆಗಿತ್ತು. ಅವತ್ತು ಮ್ಯಾಸ್ಟೆಕ್ಟಮಿ ಅಂದರೆ ನನಗೆ ಸರ್ಜರಿ ಆದ ದಿನ. ಅದರ ಒಂದು ಎಕ್ಸ್ಪೀರಿಯನ್ಸನ್ನು ಎಲ್ಲರ ಮುಂದೆ ಶೇರ್ ಮಾಡ್ತೀನಿ. ಯಾಕಂದರೆ ನನ್ನಂತೆ ಎಲ್ರದ್ದು ಇಮ್ಯಾಜಿನೇಷನ್ ಜೋರಾಗಿರುತ್ತೆ. ಇಮ್ಯಾಜಿನೇಷನ್ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ರಿಯಾಲಿಟಿ ಇರೋದ್ರಲ್ಲಿ ಸಿಂಪಲ್ ಆಗಿರುತ್ತೆ ಅಂತ ಅನಿಸುತ್ತೆ. 9ನೇ ತಾರೀಕು ಹೋಗಿ ಆಸ್ಪತ್ರೆ ಸೇರಿಕೊಂಡೆ. ಅವತ್ತು ಸಂಜೆವರೆಗೂ ಮಕ್ಕಳು ಎಲ್ಲ ಜೊತೆಲಿ ಯಾವಾಗ ಇರ್ತಾರೋ ಹೆಂಗೋ ಕಾಲ ಹೊಟ್ಟೋಯ್ತು. ರಾತ್ರಿ ಮಲಕ್ಕೊಂಡಾಗ ಅಷ್ಟು ಚೆನ್ನಾಗಿ ನಿದ್ದೆ ಬರಲಿಲ್ಲ. ಯಾಕಂದರೆ ಎಗೇನ್ ದಿ ಥಾಟ್ ಪ್ರಾಸೆಸ್ ಸ್ಟಾರ್ಟ್ಸ್, ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 4:15 ಆ್ಯಸ್ ಯೂಶ್ವಲ್ ಎದ್ಬಿಟ್ಟೆ, ಸ್ನಾನ ಬೇಗ ಮಾಡಿಕೊಂಡೆ. ನಾನು ದಿನನಿತ್ಯ ಮಾಡುವ ಮೆಡಿಟೇಷನ್ ಶಾಂಭವಿಯನ್ನು ಕಂಪ್ಲೀಟ್ ಮಾಡಿಬಿಟ್ಟು ಕುತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಕಿಟಕಿಯಿಂದ ಐ ಥಿಂಕ್ ನನ್ನ ಜೀವನದ ಬೆಸ್ಟ್ ಸನ್ರೈಸನ್ನು 58ನೇ ವರ್ಷದಲ್ಲಿ MS ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟ್ಲಲ್ಲಿ ಕೂತು ನಾನು ನೋಡಿದೆ. ಅಥವಾ ಪ್ರಾಬಬ್ಲಿ ಒಂದು ಭಯ ಇತ್ತು ಅನಿಸುತ್ತೆ. ಪ್ರಾಬಬ್ಲಿ ನಾನು ಅಕಸ್ಮಾತು ಸರ್ಜರಿಯಿಂದ ಎದ್ದೇಳಲೇ ಇಲ್ಲ ಅಂತಂದರೆ ಅದಕ್ಕೆ ಅನಿಸುತ್ತೆ ಅಷ್ಟು ಸೊಗಸಾಗಿ ಕಾಣಿಸ್ತು ಅವತ್ತಿನ ಒಂದು ಸೂರ್ಯೋದಯ ನೋಡೋಕ್ಕೆ ಹಿಮಾಲಯಕ್ಕೆ, ನೇಪಾಳಕ್ಕೆ, ಅಲ್ಲಿ ಇಲ್ಲಿ ಹೋದಾಗ 4:45 ಮನೆಯವ್ರನ್ನೆಲ್ಲ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಬನ್ನಿ ಸೂರ್ಯೋದಯ ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಅಂತ. ಬಟ್ ಆ್ಯಕ್ಚುಲಿ ವಿ ವರ್ ಅನೇಬಲ್ ಟು ಸಿ ವೆರಿ ಗುಡ್ ಸನ್ರೈಸಸ್. ನೋಡಿರಲಿಲ್ಲ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅನ್ನಪೂರ್ಣ ರೇಂಜಿಂದ ನೋಡೋದೇ ಒಂದು ಸೊಗಸಾಗಿರ್ತಿತ್ತು. ಬಟ್ ಅವತ್ತಿನ ಸೂರ್ಯೋದಯ ಅಂದರೆ ಜಾನ್ವರಿ 10ನೇ ಸೂರ್ಯೋದಯ ಬಹಳ ಸೊಗಸಾಗಿತ್ತು. ಅದಾದ ನಂತರ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು. ನನ್ನ ಬ್ರದರ್ ಇನ್ ಲಾ ಹೂಸ್ ಅ ಪೀಡಿಯಾಟ್ರಿಷನ್ ಹೇಳೋದ್ನಲ್ಲ, ಅವರು, ನನ್ನ ಹಸ್ಬೆಂಡು, ನನ್ನ ಮಗಳು ಎಲ್ಲ ಬರ್ತಾಯಿದ್ರು, ಮಾತಾಡಿಸ್ತಿದ್ರು. ಬೆಳಗ್ಗೆಯಿಂದನೇ ಒಂದೊಂದೇ ಟೆಸ್ಟ್ ಮಾಡ್ತಿರ್ತಾರೆ, ಅಂದರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾಯಿದ್ರು. ಸೊ ಒಂದು ಕಡೆ ಅವ್ರಿಗೆ ಉತ್ತರ ಕೊಡ್ತಾಯಿದ್ರು ಸಹ ಒಳ ಮನಸ್ಸು ಒಂದು ಸ್ವಲ್ಪ ಒಂಥರ ಅನ್ನಿಸ್ತಾ ಇತ್ತು. ಸೊ ದೇ ಕೀಪ್ ಅಸ್ ಹಂಗ್ರಿ. ರಾತ್ರಿ 9 ಗಂಟೆ ಒಳಗಡೆ ಊಟ ಮುಗಿಸ್ಬಿಟ್ಟಿದ್ದೆ. ಸೊ ಬೆಳಗ್ಗೆ ನೀರು ಸಹ ಕುಡಿಯೋಂಗಿಲ್ಲ ಅಂತ ಹೇಳಿದರು. ನೀರು ಕುಡ್ದಿರಲಿಲ್ಲ. 8:00 ನಿಮ್ಮನ್ನು ವೀಲ್ ಇನ್ ಮಾಡ್ತೀವಿ, ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಓಟಿಗೆ ಅಂತ ಹೇಳಿದ್ರು. ದೆನ್ ಹಾಗೆ ಅರೌಂಡ್ 8:30 ಬಂದರು. ಒಂದು ವೀಲ್ ಚೇರ್ ಬಂತು, ಕೂತ್ಕೊಳ್ಳಿ ಅಂತಂದರು. ಆ್ಯಕ್ಚುಲಿ ಹೊಟ್ಟೆಲಿ ಕುಳ ಅಂತಾಯಿತು. ಆ್ಯಂಡ್ ಹೋದೆ, ಕೂತ್ಕೊಂಡೆ. ಒಬ್ಬರು ಕರ್ಕೊಂಡು ಹೋದ್ರು, ಒಂದು ಮಾಸ್ಕ್ ಬೇರೆ ಹಾಕ್ಬಿಟ್ರು. ಇದ್ದಿದ್ದು ಫಸ್ಟೇ ನನಗೆ ಮಾಸ್ಕ್ ಸ್ವಲ್ಪ ಕಷ್ಟ, ಸೊ ಉಸಿರಾಡೋಕ್ಕೆ ಕಷ್ಟ ಆಯಿತು. ದೆನ್ ಐ ವೆಂಟ್ ದ್ಯಾಟ್ ಲಿಫ್ಟಲ್ಲಿ ಕೆಳಗಡೆ ಫಸ್ಟ್ ಫ್ಲೋರಿಗೆ ಕರ್ಕೊಂಬಂದರು. ಕರ್ಕೊಂಡೋಗಿದ ತಕ್ಷಣ ವೀಲ್ ಚೇರಿಂದ ತೆಗೆದು ಒಂದು ಸ್ಟ್ರೆಚರ್ಗೆ ಮಲ್ಕೊಳ್ಳಿ ಅಂತ ಹೇಳಿದ್ರು. ಹೋದೆ, ಮಲ್ಕೊಂಡೆ. ನಾನು ಹೇಳಿದೆ ನನಗೆ ಮಾಸ್ಕ್ ಹಾಕ್ಕೊಂಡ್ರೆ ಉಸಿರು ಸರಿಯಾಗಿ ಆಡೋಕ್ಕಾಗಲ್ಲ. ಅದಕ್ಕೆ ಒಬ್ರು ಕೂತಿದ್ದಿದ್ದು ಸಿಸ್ಟರ್ ಪರವಾಗಿಲ್ಲ ತೆಗೆದು ಬಿಡಿ ಅಂತ ಹೇಳಿದ್ರು. ನನ್ನ ಹಿಂದೆ ಒಬ್ಬರು ಜೆಂಟಲ್ಮ್ಯಾನ್ ಇದ್ದರು. ಅಫ್ಕೋರ್ಸ್ ಮಾತುಕತೆ ಎಲ್ಲ ನಡೆಯೋದು ನರ್ಸಸ್ ಮಧ್ಯೆ ಮಾತ್ರ. ಯಾವ ನರ್ಸ್ ನಮ್ಮನ್ನು ಕರ್ಕೊಂಬಂದಿರ್ತಾರೋ ಅವ್ರು ಹ್ಯಾಂಡ್ ಓವರ್ ಮಾಡ್ತಾರೆ OT ನರ್ಸ್ಗೆ, ನಮ್ಮ ಡೀಟೇಲ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಅವ್ರು ಬಂದರು, ಒಬ್ಬರು ನನ್ನ ತಲೆಗೊಂದು ಕ್ಯಾಪ್ ಹಾಕಿದ್ರು. ಅದಾದಮೇಲೆ ಇನ್ ಬಿಟ್ವೀನಲ್ಲಿ ಯಾರೋ ಬಂದು ನಾಗಮಣಿ ಪೇಷಂಟ್ ಯಾರು ಅಂತಂದರು. ನಾನೇ ಮ್ಯಾಮ್ ಅಂತಂದೆ. ಆ್ಯಂಡ್ ಐ ಸೌಂಡೆಡ್ ಅ ಲಿಟಲ್ ಫನಿ. ನನಗೆ ಹೆಂಗೆ ಅನಿಸ್ತಿತ್ತು ಅಂತಂದರೆ, ಎಷ್ಟು ಬೇಗ ಇವ್ರು ನನ್ನ ಕರ್ಕೊಂಡು ಹೋಗ್ಬಿಡ್ತಾರೆ, ಎಷ್ಟು ಬೇಗ ನನಗೆ ಅನಸ್ತೀಶಾ ಕೊಟ್ಟು ಜ್ಞಾನ ತಪ್ಪಿಸ್ಬಿಡ್ತಾರೆ, ನನ್ನ ಮಾಡ್ಬಿಟ್ಟು ತೊಗೊಂಡೋಗಿ ನನ್ನ ವಾಪಸ್ ವಾರ್ಡ್ಗೆ ಹಾಕ್ತಾರೆ ಅನ್ನೋದು ಈ ಭಾವನೆ ನನ್ನ ಮನಸ್ಸಲ್ಲಿ ನಡೀತಾ ಇತ್ತು. ಬಟ್ ಒಂದು ಅರ್ಧ ಗಂಟೆ ಕಾಲ ಆಯಿತು ಅನಿಸುತ್ತೆ. ಬಿಕಾಸ್ ಸುಮಾರು ಫಿಲ್ಲಿಂಗ್ ಇದೆ. ಅ ಲಾಟ್ ಆಫ್ ಫಾರ್ಮ್ಸ್ ದಟ್ ದೇ ಫಿಲ್ ಅಪ್ ಎಲ್ಲ ಮಾಡಿದ್ರು. ಆಮೇಲೆ ಯಾರೋ ಬಂದು ಹೇಳಿದ್ರು, ಡಾಕ್ಟರ್ ಭಾರತಿ ಪೇಷಂಟ್ ನಾಗಮಣಿಯಲ್ಲಿ ಅಂತ ಕೇಳಿದಾಗ ದೆನ್ ದೇ ಸ್ಟಾರ್ಟೆಡ್ ವೀಲಿಂಗ್ ಮೀ ಇನ್ಸೈಡ್. ಒಳಗಡೆ ಸುಮಾರು ನೇರವಾಗಿ ಹೋದೆ, ಇನ್ನೊಂದು ಸಣ್ಣ ಒಂದು ರೂಮ್ ಒಳಗಡೆ ಹೋದೆ. ಅದಾದ ನಂತರ ಒಂದು ದೊಡ್ಡ ಹಾಲಲ್ಲಿ ಎಂಟರ್ ಆದೆ. ಸೊ ಹೋಗಿ ನನ್ನ ಒಂದು ಸ್ಟ್ರೆಚರನ್ನು ಒಂದು ಪಕ್ಕಕ್ಕೆ ನಿಲ್ಲಿಸಿ ಅಲ್ಲಿಂದ ಏನು ಮಾಡಿದ್ರು, ಮ್ಯಾಮ್ ಮೂವ್ ಮಾಡಿ, ಇದು OT ಟೇಬಲ್ ಅಂತಿದ್ರು. ಇಟ್ಸ್ ಅ ವೆರಿ ಸ್ಮಾಲ್ ಟೇಬಲ್. ಮೇ ಬಿ ನನ್ನಂಥ ಹೆಫ್ಟಿ ಆಗಿರೋರಿಗೆ ಇಟ್ಸ್ ಅ ರಿಯಲಿ ಸ್ಮಾಲ್ ಟೇಬಲ್. ಅಲ್ಲಿ ಮಲಗಿಸಿದ್ರು. ಮಲ್ಕೊ ಅಂತ ಹೇಳಿದ್ರು. ನಾನೇ ಮೂವ್ ಮಾಡಿಕೊಂಡೆ, ಮಲ್ಕೊಂಡೆ. ಬಟ್ ಟ್ರಸ್ಟ್ ಮೀ, ಎದೆಯಲ್ಲಿ ಡಗ ಅಂತ. ಬಿಕಾಸ್ ಇಟ್ಸ್ ಸಮಥಿಂಗ್ ನಾವು ನೋಡಿರಲ್ಲ ಇದನ್ನು. ಎರಡನೇದು ಸಿನಿಮಾಗಳಲ್ಲಿ ನೋಡಿ ಜೋರು ಇಮ್ಯಾಜಿನೇಷನ್ ನಡೆದಿರುತ್ತೆ. ಸೊ ಹೊಟ್ಟೆಯಲ್ಲಿ ಒಂಥರ ಕುಳುಕುಳ ಅಂತಲೇ ಇತ್ತು ನನಗೆ. ಬಟ್ ಒನ್ ಥಿಂಗ್ ವಾಸ್ ದೇರ್, ಎಲ್ಲರೂ ಬಿಸಿಯಾಗಿ ಓಡಾಡ್ತಾ ಇದ್ರು. ಒಂದು ಇಂಡಸ್ಟ್ರಿ ನಡೀತಿದ್ರೆ ಹೇಗಿರುತ್ತೋ ಆ ಥರ ಇತ್ತು OT ಅಟ್ಮಾಸ್ಫಿಯರ್. ಒಂದು ಕಡೆ ರೇಡಿಯೋ ಸಿಟಿನೂ ಯಾವುದೋ ಒಂದು ನಮ್ಮ ಕನ್ನಡದು ಒಂದು ಜೋರಾಗಿ ಒಂದು ಚಾನಲ್ ನಡೀತಿತ್ತು, ರೇಡಿಯೋ ಚಾನಲ್ ನಡೀತಿತ್ತು. ಡೆಡೆ ಅಂತ ಮ್ಯೂಸಿಕ್ ನಡೀತಿತ್ತು. ಸೊ ಒಂದು ಕಡೆ ಮನಸ್ಸು ಖುಷಿ ಆಯಿತು, ಓ ನಾನು ಅಸೋಸಿಯೇಟ್ ಮಾಡ್ಕೋಬೋದು ಇದಕ್ಕೆಲ್ಲ ಅಂತ ಅನ್ನಿಸ್ತಿತ್ತು. ಅದಾದ ನಂತರ ಮ್ಯಾಮ್ ನೀವು ಅಲ್ಲಾಡುವಂಗಿಲ್ಲ, ಚಿಕ್ಕದಾಗಿರುತ್ತೆ OT ಟೇಬಲ್ ಅಂತಂದರು. 2 ಕೈಗಳು ಪಕ್ಕಕ್ಕೆ ಹಾಕೋದು. IV ಕ್ಯಾನ್ಯುಲಾ ಹಾಕೋಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ಬಲಗೈಯಲ್ಲಿ ನನಗೆ ವೇನ್ ಸ್ವಲ್ಪ ಇದೆ. ಬಟ್ ಸಿನ್ಸ್ ಮೈ
ಮ್ಯಾಸ್ಟೆಕ್ಟಮಿ ವಾಸ್ ದ ಬ್ರೆಸ್ಟ್ ಕ್ಯಾನ್ಸರ್ ರೈಟ್ ಸೈಡಲ್ಲಿ ಇದ್ದಿದ್ದರಿಂದ ಅವರು ಲೆಫ್ಟ್ ಸೈಡಿಗೆ ಯಾರೋ ಪುಣ್ಯಾತ್ಮರು ಅಗೇನ್ ನನ್ನ ಅನಸ್ಥೆಟಿಸ್ಟ್ ಬಂದರು. ಸ್ವಲ್ಪ ನೋವಾಗುತ್ತೆ ಅಂದರು, ಸ್ವಲ್ಪ ಜೋರಾಗೆ ಆಯಿತು. ಸ್ವಲ್ಪ ನೋವಾಗತ್ತೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಇಮ್ಯಾಜಿನೇಷನ್ ಆ ನೋವ್ಕಿಂತ ಜಾಸ್ತಿ ಇರುತ್ತೆ. ಅದು ಹಾಕಿದ ತಕ್ಷಣ ಇನ್ನೊಬ್ಬರು ನನ್ನ ಹಿಂದೆ ಐ ಥಿಂಕ್ ದ ಮೇನ್ ಅನಸ್ಥೆಟಿಸ್ಟ್ ಡಾಕ್ಟ್ರ್ ನಿಂತ್ಕೊಂಡಿದ್ರು. ಏನು ಮಾಡ್ತಿದ್ರಿ ಮೊದಲು, ಈಗೇನು ಮಾಡ್ತೀರಾ ಅಂತೆಲ್ಲ ಪ್ರಶ್ನೆಗಳು ಕೇಳೋಕ್ಕೆ ಶುರು ಮಾಡಿದ್ರು. ಪ್ರಶ್ನೆಗಳು ಕೇಳೋಕ್ಕೆ ಶುರು ಮಾಡಿದ ತಕ್ಷಣ ಮನಸ್ಸನ್ನು ಭಾಳ ಚೆನ್ನಾಗಿ ಬೇರೆ ಕಡೆಗೆ ತೊಗೊಂಡು ಹೋಗ್ತಾರೆ. ಯಾಕಂದರೆ ಮನಸ್ಸು ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಇದು ಕೋತಿ ಥರ ಓಡ್ತಿರುತ್ತೆ, ಅದರದ್ದೇ ಸ್ಪೀಡಲ್ಲಿ ಓಡ್ತಿತ್ತು ನನ್ನ ಮನಸ್ಸನ್ನು. ಸೊ ಏನು ಮಾಡಿದ್ರು, ಶುರು ಮಾಡಿದ್ರು. ನಾನು ಅಂದೆ ಮೊದಲು ನಾನು ಟೀಚರ್ ಆಗಿದ್ದೆ, ಆಮೇಲೆ ಇಂಡಸ್ಟ್ರೀಸ್ಗೆ ಒಂದು ಸ್ವಲ್ಪ ವರ್ಷ ಸಾಫ್ಟ್ ಸ್ಕಿಲ್ ಟ್ರೈನರ್ ಆಗಿದ್ದೆ, ಸುಮಾರು ವರ್ಷಗಳ ಕಾಲ ಸುಮ್ಮನೆ ಕೂತಿದ್ದೆ. ಬಟ್ ಅದಾದ ನಂತರ ಈಗ ಒಂದು 5 ಮಂತ್ಸಿಂದ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಅನ್ನೋ ಒಂದು ಪಾಡ್ಕಾಸ್ಟಿನ ಹೋಸ್ಟ್. ಎಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀರಾ ಅಂತ ಕೇಳಿದಾಗ ನಾನು ಅಂದರೆ ಒಂದು ಸುಮಾರು ಒಂದು 30-35 ಜನ ಮಾಡಿದ್ದೀನಿ ಅಂತೆಲ್ಲ. ದ್ಯಾಟ್ಸ್ ವೆರಿ ನೈಸ್ ಅಂತೆಲ್ಲ ಹೇಳೋಕ್ಕೆ ಒಬ್ಬೊಬ್ಬರೇ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗೆ ನಾನು ಫಸ್ಟ್ ಮೀಟ್ ಮಾಡಿದ್ನಲ್ಲ MD ಡಾಕ್ಟರ್ಸು ಎಲ್ಲ, ಕೆಲವರು ಸ್ಟೂಡೆಂಟ್ಸು ಅಂದರೆ ಮೇಡಮ್ ಭಾರತಿ ಡಾಕ್ಟರ್ ಕೆಳಗಡೆ ಇರೋವಂಥವ್ರೆ ಒಬ್ಬೊಬ್ಬರೇ ಕಾಣಿಸೋಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಖುಷಿ ಅನ್ನಿಸ್ತು, ಯಾಕಂದರೆ ಇವರೆಲ್ಲ ನನಗೆ ಗೊತ್ತಿರೋರು ಅನ್ನೋ ಒಂದು ಭಾವನೆ ಬಂತು. ಅವ್ರಿಗೆಲ್ಲ ಒಂದು ಹಲೋ ಹೇಳಿದೆ. ಖುಷಿಯಾಗಂತೂ ಇದ್ದೆ, ಯಾಕಂದರೆ ಇವರು ಮನಸ್ಸನ್ನು ಬೇರೆ ಕಡೆಗೆ ತೊಗೊಂಡು ಹೋಗ್ತಾರೆ.